ನಮಸ್ಕಾರ, ಮುಜಾವರ್ ಚಾನಲ್ಗೆ ಸ್ವಾಗತ. ಇಲ್ಲಿ ತೊಗರಿ ಗಿಡದ ಉಪಯೋಗಕ್ಕೆ ಬಂದು ಹೇಳ್ತಾರೆ. ಬರೀ ಸಾರು ಮಾಡೋದು ಮತ್ತು ಊಟ ಮಾಡೋದು ಸಂಬಂಧ ಅಷ್ಟೇ ಇರೋಂಗಿಲ್ಲ. ಇದ್ರೊಳಗೆ ಒಂದು ನಮಗೆ ವೈದ್ಯಕೀಯ ವೃತ್ತಿಯಲ್ಲಿ ಅವ್ರು ಮಾಡ್ಕೊತ ಬಂದಾರಲ್ಲ, ಅದ್ರ ಬಗ್ಗೆ ಉಪಯೋಗಗಳು ಇರ್ತಾವೆ. ಇದ್ರಾಗ ಔಷಧಿ ಗುಣ ಇರ್ತೈತಿ. ಅದನ್ನು ಹೆಂಗೆ ಉಪಯೋಗ ಮಾಡಬೇಕು, ಹೆಂಗಿಲ್ಲ ಅನ್ನೋದನ್ನು ಈಗಿನ ಪೀಳಿಗೆಗಳಿಗೆ ಸರಿಯಾಗಿ ಗೊತ್ತಿಲ್ಲ. ಬರೀ ಅನ್ನ ಸಾರು ಮಾಡ್ತೀವಿ, ಊಟ ಮಾಡ್ತೀವಿ ಅಷ್ಟೇ. ನಾವು ಸಾರಿಗೆ ಅಟ್ಟು ಉಪಯೋಗ ಆಕತ್ತಂತ ಇರೋಂಗಿಲ್ಲ. ಈ ತೊಗರಿ ಗಿಡದಿಂದ ಮತ್ತು ತೊಗರಿ ಬೇಳೆ ಮತ್ತು ಅದರಿಂದ ಏನು ಆಕ್ಕೈತಿ ಏನಿಲ್ಲ ಅನ್ನೋದನ್ನು ಈಗಿನ ಪೀಳಿಗೆಗೆ ಇವ್ರು ತಿಳಿಸ್ಬೇಕಂತ ಮಾಡ್ಯಾರ ವೈದ್ಯರು. ಅದಕ್ಕೆ ಅದನ್ನು ಈ ವಿಡಿಯೋವನ್ನು ಕೊನೆವರೆಗೆ ನೋಡಿರಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಶೇರ್ ಮಾಡಿರಿ, ಬೆಲ್ ಐಕನ್ನ ಒತ್ತಿ ಮತ್ತು ನಮಗೆ ಸಪೋರ್ಟ್ ಮಾಡಿರಿ. ನಮಸ್ಕಾರ, ಮುಜಾವರ್ ಚಾನಲ್ಗೆ ಸ್ವಾಗತ. ಇದು ನೋಡ್ರಿ, ಇದು ತೊಗರಿ ಗಿಡ. ಈ ತೊಗರಿ ಗಿಡ ಕಾಣಿಸ್ತದೆ ನೋಡ್ರಿ, ಹೆಂಗೈತಿ ರೀ. ಈ ತೊಗರಿ ಗಿಡದಿಂದ ನನಗೆ ಕೆಲವೊಂದು ಮಂದಿ ಹೇಳಾಕತ್ತಿದ್ರು, ತೊಗರಿ ಗಿಡ ಎದಕ್ಕೆ ಬರ್ತೈತಿ ರೀ, ತೊಗರಿ ಗಿಡ ಹತ್ರ ತಿತ್ತೇವಿ ಅಷ್ಟೇ ಕೂದೈತೆ ನಮಗೆ, ಮುಂದಿನ ಪೀಳಿಗೆ ಏನಾರ ತೋರಿಸ್ಬೇಕಂತ ನಮ್ಮದು. ಇದ್ರೊಳಗೆ ಏನೈತಲ್ಲ, ಸಾಕಷ್ಟು ಔಷಧ ಕೂಡಿದ್ದೇ ಐತಿ ಇದು ತೊಗರಿ ಗಿಡ ಮೊದಲಿನಿಂದ. ಅದರ ಸಲಾಗೆ ಕೆಲವೊಂದು ಮಂದಿ ಏನೈತಲ್ಲ, ತೊಗರಿ ಗಿಡದ್ದು ಸಾರು ಮಾಡ್ತಿದ್ದಾರೆ ಮತ್ತು ಇದು ಮಾಡ್ತಾರೆ. ಕಳ್ಳುಗಳು ಏನದಾವಲ್ರಿ, ನಮ್ಮ ಕಳ್ಳುಗಳ್ನಾಗ ಇನ್ಫೆಕ್ಷನ್ ಆಗ್ಯದಂತ ಎಷ್ಟೋ ಮಂದಿ ಹೇಳ್ತಿರ್ತಾರೆ. ಏನು ರೀ, ಕಳ್ಳಿನ ಇನ್ಫೆಕ್ಷನ್ ಹೇಳ್ತಿರ್ತಾರೆ. ಅವು ಎದಕ್ಕೆ ಬರ್ತೈತಪ್ಪ, ಕಳ್ಳಿನ ಇನ್ಫೆಕ್ಷನ್ ಆಯ್ತು ಅಂದ್ರೆ ನಾವು ಏನು ಮಾಡಬೇಕು, ಭಾಳಿಲ್ಲ ಒಂದು 3-4 ತಿಂಗಳ ಬರೀ ಎಷ್ಟೋ ಮಂದಿ ಭಾಳ ಬರ್ತಿರ್ತಾವೆ. ಇನ್ಫೆಕ್ಷನ್ ಆಗೈತ್ರಿ, ಅದು ಆಗೈತ್ರಿ, ಕಳ್ಳು ಬಾವು ಬಂದೈತ್ರಿ ಅದು ಬರ್ತಾವೆ. ಬಂದ್ರೆ ಅಂದ್ರೆ ಏನೈತಲ್ಲ, ಈ ತೊಗರಿ ಐತಲ್ರಿ, ಇದು ಕಳ್ಳಿನ ಹುಣ್ಣಾದರೂ ಬರ್ತೈತೆ ರೀ. ಕಳ್ಳಿನ ಹುಣ್ಣಾದರೂ ಬರ್ತೈತ್ರಿ. ಅದು ತಿನ್ನುವಂಥದ್ದು ಏನೈತಲ್ಲ, ಅವ್ರು ನೋಡಿ ತಿನ್ನುವಂಥದ್ದು. ಇದು ಏನೈತಲ್ರಿ, ಬಾನೂ ಬರೀ ಇದೆ, ಅನ್ನನೂ ಇದೆ ತಿನ್ನೋದು ಅವ್ರಿಗೆ. ಏನೋ ಕಡ್ಲಿ ಇದಾವಲ್ರಿ, ಕಡ್ಲಿ ಇದು ನಮ್ಮ ತೊಗರಿ ಕಾಳದ ಬ್ಯಾಳಿ ಮಾಡೋದಿಲ್ಲ, ಬ್ಯಾಳಿ ಮತ್ತು